ಜೈ ಶ್ರೀರಾಮ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಎನ್ ಡಿ ಬ್ಲಾಗ್ಸ್. ಏನಪ್ಪಾ ಇವತ್ತು ಕತ್ಲಲ್ಲಿ ಎದ್ದಿ ಹೋಗ್ತಿದ್ದಾನೆ ಅನ್ಕೊಂತಿದ್ದೀರಾ? ಇದು ಕತ್ಲಲ್ಲ, ಬೆಳಗಿನ ಜಾವ 5:30. ಇವತ್ತಿನ ವ್ಲಾಗ್ನ ವಿಷಯ ಏನಪ್ಪಾ ಅಂದ್ರೆ, ಇವತ್ತು ಮಂಗಳವಾರ 11/16/2025. ಇವತ್ತಿಂದ ಧನುರ್ಮಾಸ ಶುರುವಾಗ್ತಿದೆ. ಈ ಮಾಸ ತುಂಬಾ ಪವಿತ್ರವಾದ ಮಾಸ ಹಾಗೂ ವಿಶೇಷವಾದ ಮಹಾವಿಷ್ಣುವಿಗೆ ಅತಿ ಪ್ರಿಯವಾದ ಮಾಸ. ನಮ್ಮ ಅಜ್ಜಿ ಊರಲ್ಲಂತೂ ಈ ಧನುರ್ಮಾಸಕ್ಕೆ ಒಂದು ದೊಡ್ಡ ಕಥೆನೇ ಇದೆ. ಅದನ್ನ ಮುಂದಿನ ಯಾವಾದ್ರು ವ್ಲಾಗ್ ಅಲ್ಲಿ ಹೇಳ್ತೀನಿ. ಇವತ್ತಿನ ವ್ಲಾಗ್ನ ಏನಪ್ಪಾ ಅಂದ್ರೆ, ನಾನು ಚಿಕ್ಕವನಿಂದ ಈ ಧನುರ್ಮಾಸದಲ್ಲಿ ಬೆಳಿಗ್ಗೆ 4 ಗಂಟೆಗೆ ಎದ್ದು ಸ್ನಾನ ಮಾಡಿ ಮನೆಯಲ್ಲಿ ದೇವ್ರ ಪೂಜೆ ಮಾಡಿ ಮನೆಯಿಂದ ದೇವಸ್ಥಾನಕ್ಕೆ ಹೋಗ್ತೀನಿ. ಅಲ್ಲಿ ನವಗ್ರಹ ದೇವಸ್ಥಾನ ಮುಂದೆ ಮನೆಯಲ್ಲಿ ಕಟ್ಟಿ ರೆಡಿ ಮಾಡ್ಕೊಂಡ್ರು ಎಳ್ಬತ್ತಿ ಹಚ್ಚಿ ಭಕ್ತಿಯಿಂದ ಕೈ ಮುಗಿದು ನವಗ್ರಹಗಳನ್ನು 9 ಪ್ರದಕ್ಷಿಣೆ ಹಾಕ್ತೀನಿ. ಈ ತರ 9 ದಿನ ಕಂಟಿನ್ಯೂಸ್ ಆಗಿ ಮಾಡಿ 9ನೇ ದಿನ ದೇವರಿಗೆ ಇಷ್ಟ ಆಗಿರೋ ಪುಳಿಯೋಗರೆ ಅವಲಕ್ಕಿ ಪ್ರಸಾದ ಮಾಡಿ ಅದನ್ನೆಲ್ಲ ದೇವರಿಗೆ ಅಲ್ಲಿ ನೈವೇದ್ಯ ಮಾಡಿಸಿ ಮತ್ತೆ ಅಲ್ಲಿ ಬಂದಿರೋ ಜನಕ್ಕೆಲ್ಲ ಹಂಚ್ತೀನಿ. ಸೊ ಇವತ್ತು ನನ್ನ ಮೊದಲನೇ ದಿನದ ಪೂಜೆ. ನಾನು ಇವತ್ತು ಎಳ್ಬತ್ತಿ ಹಾಕಿ ಪೂಜೆ ಮುಗಿಸಿ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೀಶ್ವರಂ. ಓಂ ಶನೀಶ್ವರಾಯ ನಮಃ. ಓಂ ಅಲ್ಲೇ ಇದ್ದ ಶನೇಶ್ವರ ಸ್ವಾಮಿ ಮತ್ತೆ ಕಾಳಿಕಾ ಪರಮೇಶ್ವರಿ, ಶಿವ ಮತ್ತೆ ಗಣೇಶ, ಸುಬ್ರಹ್ಮಣ್ಯ ಎಲ್ಲರಿಗೂ ನಮಸ್ಕಾರ ಹಾಕೊಂಡು ನಾನು ಹೋಗಿದ್ದೆ ನೆಕ್ಸ್ಟ್ ಆಂಜನೇಯ ದೇವಸ್ಥಾನದ ಹತ್ರ. ಇವತ್ತು ಮಂಗಳವಾರ ಆಗಿದ್ರಿಂದ ಹನುಮಾನ್ ದೇವಸ್ಥಾನಕ್ಕೆ ಹೋಗಿದ್ದೆ. ಮಂಗಳವಾರ ಅಂದ್ರೆ ಸಾಮಾನ್ಯವಾಗಿ ಎಲ್ಲರೂ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗ್ತಾರೆ. ಬಟ್ ನಾನು ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ. ಆಂಜನೇಯನ್ಗೂ ಮಂಗಳವಾರ ಅಂದ್ರೆ ತುಂಬಾ ಇಷ್ಟವಾದ ವಾರ. ಅಲ್ಲಿ ಆಂಜನೇಯ ದೇವಸ್ಥಾನ ಹತ್ರ ಹೋದಾಗ ನೋಡಿದ್ರೆ ಅಲ್ಲಿ ಭಜನೆ ನಡೀತಾ ಇತ್ತು. ಸೊ ನಾನು ಸ್ವಲ್ಪ ಹೊತ್ತು ಭಜನೆ ಎಲ್ಲ ಕೇಳ್ಬಿಟ್ಟು ಆಂಜನೇಯ ದೇವರಿಗೆ ನಮಸ್ಕಾರ ಹಾಕೊಂಡು ಮನೆ ಕಡೆ ಹೋದೆ. ಸೊ ಇದಾಗಿತ್ತು ಇವತ್ತಿನ ಧನುರ್ಮಾಸದ ಮೊದಲನೇ ದಿನದ ಒಳಗೆ. ಮತ್ತೆ ಸಿಗ್ತೀನಿ ನಾಳೆನ ಒಳಗಲ್ಲಿ. Until then, take care. Bye bye. Jai Shri Ram.